ಸಾಮಾನ್ಯರಿಗೊಂದು ರೂಲ್ಸ್, ಸರ್ಕಾರಿ ಡ್ರೈವರ್ಗಳಿಗೊಂದು ರೂಲ್ಸ್. ಸರ್ಕಾರಿ ಬಸ್ ಡ್ರೈವರ್ಗಳು ಸೀಟ್ ಬೆಲ್ಟ್ ಧರಿಸೋದೇ ಇಲ್ಲ. ಹಾಗಾದ್ರೆ ಸಾಮಾನ್ಯರಿಗೆ ಒಂದು ರೂಲ್ಸಾ, ಸರ್ಕಾರಿ ಡ್ರೈವರ್ಗಳಿಗೆ ಒಂದು ರೂಲ್ಸ್ ಯಾಕೆ? ಬಸ್ ಡ್ರೈವರ್ಗಳು ಸೀಟ್ ಬೆಲ್ಟ್ ಅನ್ನ ಧರಿಸೋದಿಲ್ಲ, ಇದು ಸರಿಯಾ? ಒಬ್ರಿಗೊಂದು ರೂಲ್ಸ್ ಯಾಕೆ? ಸೀಟ್ ಬೆಲ್ಟ್ ಧರಿಸದೆ ಡ್ರೈವ್ ಮಾಡ್ತಾ ಇರುವಂತಹ ಸರ್ಕಾರಿ ಬಸ್ ಡ್ರೈವರ್ ಯಾಕಾಗಿ ಡ್ರೈವರ್ಗಳಿಗೆ ಒಂದು ರೂಲ್ಸ್ ಅನ್ನ ತರ್ತಾ ಇರುವಂತದ್ದು, ಸಾಮಾನ್ಯರಿಗೆ ಒಂದು ರೂಲ್ಸ್ ಇರ್ತಾ ಇರುವಂತದ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಆನ್ ದಿ ಸ್ಪಾಟ್ ಫೈನ್ ಹಾಕಬೇಕಾಗತ್ತೆ. ಹಾಗಾದ್ರೆ ಸರ್ಕಾರಿ ಬಸ್ ಚಾಲಕರಿಗೆ ಕಾನೂನು ಅನ್ವಯಿಸೋದಿಲ್ವಾ? ಹಾಗಾದ್ರೆ ಸೀಟ್ ಬೆಲ್ಟ್ ಧರಿಸದೆ ಡ್ರೈವ್ ಮಾಡ್ತಾ ಇದ್ದಾರೆ ಸರ್ಕಾರಿ ಬಸ್ನ ಡ್ರೈವರ್ಸ್. ಸರ್ಕಾರಿ ಚಾಲಕರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೂ ಕೂಡ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಸಾರಿಗೆ ಇಲಾಖೆ ಮುಖಂಡರು ಕಣ್ಣು ಮುಚ್ಚಿಕೊಳ್ತಿದ್ದಾರಾ? ನೋಡಿ, ನಿಮ್ಮ ಸರ್ಕಾರಿ ನೌಕರರ ಡ್ರೈವರ್ಸ್ಗಳ ಆರ್ಭಟ ಹೇಗಿದೆ ಅಂತ ಹೇಳ್ಬಿಟ್ಟು. ಸೀಟ್ ಬೆಲ್ಟ್ ಅನ್ನ ಧರಿಸೋದು ಕಡ್ಡಾಯ ಅಂತಿರುವಂತಹ ಸಾರಿಗೆ ಸಚಿವರು, ಆದ್ರೆ ಗಾಢ ನಿದ್ರೆಯಲ್ಲಿ ಮುಳುಗಿದ್ದಾರೆ ಸಾರಿಗೆ ಇಲಾಖೆ. ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಅವರಿಗೆ. ಸಾಮಾನ್ಯರಿಗೆ ಒಂದು ರೂಲ್ಸ್ ಜಾರಿ ಆಗ್ತಾ ಇದೆ, ಸರ್ಕಾರಿ ಡ್ರೈವರ್ಸ್ಗಳಿಗೆ ಒಂದು ರೂಲ್ಸ್. ಸೀಟ್ ಬೆಲ್ಟ್ ಅನ್ನ ಹಾಕೋದಿಲ್ಲ, ಅವ್ರಿಗೆ ಯಾರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕೆ ಹೀಗೆ? ಸೀಟ್ ಬೆಲ್ಟ್ ಧರಿಸದೆ ಡ್ರೈವ್ ಮಾಡ್ತಾ ಇರುವಂತಹ ಸರ್ಕಾರಿ ಬಸ್ ಡ್ರೈವರ್ಸ್, ಸರ್ಕಾರಿ ಬಸ್ ಚಾಲಕರಿಗೆ ಕಾನೂನುಗಳು ಅನ್ವಯಿಸೋದಿಲ್ವಾ? ಹಾಗಾದ್ರೆ ಅವ್ರಿಗೆ ಸಪರೇಟ್ ರೂಲ್ಸ್ ಏನಾದರೂ ಇದೆಯಾ? ಜನಸಾಮಾನ್ಯರು ಸೀಟ್ ಬೆಲ್ಟ್ ಅನ್ನ ಹಾಕಿಲ್ಲ ಅಂತ ಹೇಳಿದ್ರೆ ಆನ್ ದಿ ಸ್ಪಾಟ್ ನಮಗೆ ಫೈನ್ ಹಾಕ್ತಾರೆ. ಹಾಗಿದ್ರೆ ಆ ರೂಲ್ಸ್ ಅವರಿಗೆ ಅಪ್ಲೈ ಆಗೋದಿಲ್ವಾ? ಅಷ್ಟು ರಾಜಾರೋಷವಾಗಿ ಎಲ್ಲಾ ಕಡೆ ಕೂಡ ವಿತೌಟ್ ಸೀಟ್ ಬೆಲ್ಟ್ ಬಸ್ಗಳನ್ನ ಚಲಾಯಿಸ್ತಾ ಇರ್ತಾರೆ. ಸಾರಿಗೆ ಇಲಾಖೆ ಮುಖಂಡರು ಕಣ್ಮುಚ್ಚಿಕೊಳ್ತಿದ್ದಾರೆ. ಹಾಗಾದ್ರೆ ನೋಡಿ, ನಿಮ್ಮ ಸರ್ಕಾರಿ ನೌಕರ ಡ್ರೈವರ್ಸ್ಗಳ ಆರ್ಭಟ ಹೇಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇಲ್ಲ ಯಾರು ಕೂಡ. ಫೈನ್ ಬೀಳ್ತಾ ಇಲ್ವಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅನುಮಾನ ಕೂಡ ಉಂಟಾಗೇ ಆಗುತ್ತೆ. ಸೊ ಸೀಟ್ ಬೆಲ್ಟ್ ಧರಿಸೋದು ಕಡ್ಡಾಯ ಅಂತ ಹೇಳ್ತಿದ್ದಾರೆ ಸಾರಿಗೆ ಸಚಿವರು, ಬಟ್ ಗಾಢ ನಿದ್ರೆಯಲ್ಲಿ ಮುಳುಗಿದೆ ಸಾರಿಗೆ ಇಲಾಖೆ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಬಸ್ ಡ್ರೈವರ್ ಯಾವುದೇ ರೀತಿಯಾದಂತಹ ಸೀಟ್ ಬೆಲ್ಟ್ ಅನ್ನ ಹಾಕಿಲ್ಲ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಹಾಗಿದ್ರೆ ಇವ್ರಿಗೆ ಒಂದು ರೂಲ್ಸು, ಸಾಮಾನ್ಯರಿಗೆ ಒಂದು ರೂಲ್ಸ್ ಯಾಕೆ? ಇದು ಕಣ್ಣಿಗೆ ಬೀಳ್ತಾ ಇಲ್ವಾ? ಗಾಢ ನಿದ್ರೆಯಲ್ಲಿ ಮುಳುಗಿ ಹೋಗಿದೆ ಸಾರಿಗೆ ಇಲಾಖೆ. ಒಂದು ಕಡೆ ಕಡ್ಡಾಯ ಸೀಟ್ ಬೆಲ್ಟ್ ಅನ್ನ ಧರಿಸೋದು ಅಂತ ಹೇಳ್ಬಿಟ್ಟು ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ನೀಟಾಗಿ ಕಾಣಿಸ್ತಾ ಇದೆ, ಯಾವುದೇ ರೀತಿಯಾದಂತಹ ಸೀಟ್ ಬೆಲ್ಟ್ ಅನ್ನ ಹಾಕದೆ ಡ್ರೈವ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ. ಸರಿ, ಇವ್ರಿಗೂ ಅಷ್ಟೇ ನೋಡಿ, ಇಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇದೆ. ಸೀಟ್ ಬೆಲ್ಟ್ ಅನ್ನ ಧರಿಸದೆ ಚಲಾಯಿಸ್ತಾ ಇರುವಂಥದ್ದು ಬಸ್ಸನ್ನ. ಸೊ ಇಲ್ಲೂ ಕೂಡ ಸೊ ಎರಡ ಎಕ್ಸಾಂಪಲ್ಸ್ ಎಷ್ಟಿದೆ ನೋಡಿ. ಯಾರು ಕೂಡ ಹಾಕಿಲ್ಲ, ಯಾರು ಕೂಡ ಸೀಟ್ ಬೆಲ್ಟ್ ಅನ್ನ ಧರಿಸಿಲ್ಲ. ಸೊ ಹಾಗಿದ್ರೆ ಇವ್ರಿಗೆ ಒಂದು ರೂಲ್ಸು, ಜನಸಾಮಾನ್ಯರಿಗೆ ಒಂದು ರೂಲ್ಸಾ? ಹಾಕಿಲ್ಲ ಸೀಟ್ ಬೆಲ್ಟನ್ನ ಅಂತ ಹೇಳಿದ್ರೆ ಅಲ್ಲೇ ಫೈನ್ ಕೊಟ್ಟುಬಿಡಬೇಕು. ಹಾಗಿದ್ರೆ ಇವ್ರಿಗೆ ಫೈನ್ ಬೀಳೋದಿಲ್ವಾ? ಇವ್ರಿಗೂ ಸಪ್ರೇಟಾಗಿ ರೂಲ್ಸ್ ಇದೆಯಾ ಏನಾದರೂ? ಯಾಕಾಗಿ? ಸೊ ನೋಡಿ, ಯಾರು ಕೂಡ, ಪ್ರತಿಯೊಬ್ಬರು ಕೂಡ ಹಾಗೆ ಬಸ್ಸನ್ನು ಚಲಾಯಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಬ್ಬರು ಕೂಡ ಸೀಟ್ ಬೆಲ್ಟನ್ನು ಹಾಕಿರುವಂಥ ನೋಡಿ ಎಕ್ಸಾಂಪಲ್ಸ್ ಕೂಡ ಸಿಗ್ತಾ ಇಲ್ಲ. ನೋಡಿ, ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಯಾರು ಕೂಡ ಸೀಟ್ ಬೆಲ್ಟನ್ನು ಧರಿಸಿಲ್ಲ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ. ಸೊ ಸರ್ಕಾರಿ ಬಸ್ ಡ್ರೈವರ್ಗಳು ಸೀಟ್ ಬೆಲ್ಟನ್ನು ಧರಿಸೋದಿಲ್ಲ ಯಾಕೆ? ಅವ್ರಿಗೆ ರೂಲ್ಸ್ ಇಲ್ವಾ? ಅವ್ರಿಗೆ ಸಪ್ರೇಟ್ ರೂಲ್ಸ್ ಏನಾದರೂ ಜಾರಿ ಆಗಿದೆಯಾ? ಫೈನ್ ಕಟ್ಟೋ ಹಾಗಿಲ್ವಾ? ಫೈನ್ ಬೀಳಲ್ವಾ ಅವ್ರಿಗೆ? ಸೊ ಈ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಹಾಕ್ಬೇಕಾಗತ್ತೆ. ನಮ್ಮ ಡ್ರೈವರ್ಸು ಅವ್ರ ಸೇಫ್ಟಿಗೆ, ಸಾರ್ವಜನಿಕರ ಸೇಫ್ಟಿಗೆ ಪೊಲೀಸ್ ಅವರು ಏನು ಹೇಳ್ತಾರೆ, ಟ್ರಾಫಿಕ್ ಸಂಬಂಧಪಟ್ಟಾಗೆ ಬೆಲ್ಟ್ ಹಾಕೋದು ಕಡ್ಡಾಯ. ನಾನು ಹಾಕ್ಕೋಬೇಕು, ಅವರು ಹಾಕ್ಕೋಬೇಕು, ಹಾಕ್ಬೇಕಾಗತ್ತೆ. ನಮ್ಮ ಡ್ರೈವರ್ಸು ಅವ್ರ ಸೇಫ್ಟಿಗೆ, ಸಾರ್ವಜನಿಕರ ಸೇಫ್ಟಿಗೆ ಪೊಲೀಸ್ ಅವರು ಏನು ಹೇಳ್ತಾರೆ, ಟ್ರಾಫಿಕ್ ಸಂಬಂಧಪಟ್ಟಾಗೆ ಬೆಲ್ಟ್ ಹಾಕೋದು ಕಡ್ಡಾಯ. ನಾನು ಹಾಕ್ಕೋಬೇಕು, ಅವರು ಹಾಕ್ಕೋಬೇಕು, ಹಾಕ್ಬೇಕಾಗತ್ತೆ. ನಮ್ಮ ಡ್ರೈವರ್ಸು ಅವ್ರ ಸೇಫ್ಟಿಗೆ, ಸಾರ್ವಜನಿಕರ ಸೇಫ್ಟಿಗೆ ಪೊಲೀಸ್ ಅವರು ಏನು ಹೇಳ್ತಾರೆ, ಟ್ರಾಫಿಕ್ ಸಂಬಂಧಪಟ್ಟಾಗೆ ಬೆಲ್ಟ್ ಹಾಕೋದು ಕಡ್ಡಾಯ. ನಾನು ಹಾಕ್ಕೋಬೇಕು, ಅವರು ಹಾಕ್ಕೋಬೇಕು, ಹಾಕ್ಬೇಕಾಗತ್ತೆ. ನಮ್ಮ ಡ್ರೈವರ್ಸು ಅವ್ರ ಸೇಫ್ಟಿಗೆ, ಸಾರ್ವಜನಿಕರ ಸೇಫ್ಟಿಗೆ ಪೊಲೀಸ್ ಅವರು ಏನು ಹೇಳ್ತಾರೆ, ಟ್ರಾಫಿಕ್ ಸಂಬಂಧಪಟ್ಟಾಗೆ ಬೆಲ್ಟ್ ಹಾಕೋದು ಕಡ್ಡಾಯ. ನಾನು ಹಾಕ್ಕೋಬೇಕು, ಅವರು ಹಾಕ್ಕೋಬೇಕು,